ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. 2 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಲೋಕಸಭಾದ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ದಾರೆ. ಏನಪ್ಪ ಅಂತಂದರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನ ತಂದು ನಾನು ತುಂಬ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಆ ವಿಚಾರದಲ್ಲಿ ಒಂದು ವೈಟ್ ಪೇಪರಲ್ಲಿ ನಾನು ಇವತ್ತು ಎಲ್ಲವನ್ನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ವೈಟ್ ಪೇಪರ್ಗಳೇನೋ ಪ್ರಿಂಟೌಟೋ ಇಲ್ಲ ಬರ್ಕೊಬಂದಿರೋದೋ ಗೊತ್ತಿಲ್ಲ. ಬಟ್ ಅದನ್ನು ಕೈಯಲ್ಲಿಟ್ಕೊಂಡು ಒಂದು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳು ಹೇಳ್ತಾ ಇದ್ರು. ನಾನು ತುಂಬ ಸೂಕ್ಷ್ಮವಾಗಿ ಗಮನ ಕೊಟ್ಟು ನಾನು ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದೆ. ಅದರಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 753 ಕೋಟಿ ಅನುದಾನ ತಂದು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತಂದರು. ಯಾಕಂದರೆ ನಾನು ಅದೇ ಕ್ಷೇತ್ರದವನಾಗಿರೋದ್ರಿಂದ ನನಗೆ ಆಶ್ಚರ್ಯ. ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲಿ ಏನು ಮಾಡಿದ್ದಾರೆ ಅನ್ನೋದೇ ಆಶ್ಚರ್ಯ ನನಗೆ. ಯಾಕಂತಂದರೆ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಡಾಕ್ಟರ್ ಕೆ ಸುಧಾಕರ್ ಸಂಸದರಾದ ಮೇಲೆ ಅವ್ರ ಹೆಸರಲ್ಲಿ. ಅಂಥದ್ರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು 750 ಕೋಟಿ ತಂದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನೋ ವಿವಿಧ ಇಲಾಖೆಗಳಿಗೆ ಹೋಗ್ಬಿಟ್ಟು ನೀವು ಅದನ್ನು ವಿವರಣೆ ಕೂಡ ತಗೋಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ಎಸ್ಪೆಷಲ್ ಒಂದು 2-3 ವಿಚಾರಗಳು ಹೇಳ್ತಾರೆ. ಅದರಲ್ಲೂ ಒಂದು ಬಸ್ ಸ್ಟಾಪ್ ವಿಚಾರಕ್ಕೆ ಬರ್ತಾರೆ. ಬಸ್ಸು ತಂಗುದಾಣಗಳನ್ನು ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ ನೇರವಾಗಿ ಬಂದುಬಿಡ್ತೀನಿ ವಿಚಾರಕ್ಕೆ. ಬಸ್ ಸ್ಟ್ಯಾಂಡು ಏನು ನೀವು ಮಾಡಿದ್ದೀರಾ, ಹುಟ್ಟೂರಾದ ಪೆರೇಸಂದ್ರದಲ್ಲಿ ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರನ ಅಥವಾ ಬೆಂಗಳೂರು ಬರೋ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟಾಪ್ ಇಲ್ಲ. ಇಲ್ಲಿಂದ ಮಂಡಿಕಲ್ಲು, ಗುಡುಬಂಡೆ, ಗೌರಿಬಿದನೂರಿಗೆ ಹೋಗೋಕೆ ರೋಡನ್ನು ಬಸ್ ಸ್ಟಾಪ್ ಇಲ್ಲ. ಬೆಂಗಳೂರಿಂದ ಏನು ಆಂಧ್ರಕ್ಕೆ ಹೋಗ್ತವೆ ಬಾಗೇಪಲ್ಲಿ ಈ ಕಡೆ, ಆ ಕಡೆನೂ ಬಸ್ ಸ್ಟಾಪ್ ಇಲ್ಲ. ಪೆರೇಸಂದ್ರ ಬ್ರಿಡ್ಜ್ ಮೇಲೆ ಎಲ್ಲೂ ಬಸ್ ಸ್ಟಾಪ್ ಇಲ್ಲ. ಇವತ್ತು ವಯಸ್ಸಾದ ವಯೋವೃದ್ಧರು ಇರ್ಬೋದು, ಶಾಲಾ ಮಕ್ಕಳಿರ್ಬೋದು, ಅಥವಾ ಏನು ಒಂದು ಹಾಸ್ಪಿಟಲೈಸ್ ಒಂದು ಹುಷಾರಿಲ್ದಿರೋ ಅಂಥ ಒಬ್ಬ ವ್ಯಕ್ತಿಗಳಿರ್ಬೋದು, ಯಾರೇ ಆಗಲಿ ಅಲ್ಲಿ ಬಂದರೆ ಅಂಗಡಿಗಳ ಮುಂದೆ ಕೂತ್ಕೋಬೇಕ್ರಿ. ಎಲ್ಲಿ ಬಸ್ ಸ್ಟಾಪ್? ಹುಟ್ಟೂರಲ್ಲೇ ಒಂದು ಬಸ್ ಸ್ಟಾಪ್ ಕಟ್ಸೋಕ್ಕಾಗಿಲ್ಲ. ಸುಧಾಕರ್ ಅವರೇ, ನೀವು ಸಂಸದರಾದ್ರ ಮೇಲೆ ಏನೋ ಲೋಕ ಎಲ್ಲ ನಾನು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ. ಮೊದಲು ಪೆರೇಸಂದ್ರ ಕ್ರಾಸಲ್ಲಿ ಬ್ರಿಡ್ಜ್ ಮೇಲೆ ದಯವಿಟ್ಟು 4 ಕಡೆ ಬಸ್ ಸ್ಟಾಪ್ ಮಾಡಿ ಸುಧಾಕರ್ ಅವರೇ. ಇವತ್ತು ನಾನೇ ಅಲ್ಲಿ ಹೋದ್ರೂ ಬಸ್ ಕಾಯಬೇಕಾದ್ರೆ ಅಂಗಡಿ ಮುಂದೆ ನಿಂತ್ಕೋಬೇಕು. ಅಂಗಡಿ ಮುಂದೆ ಅವ್ರ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸುಸಜ್ಜಿತವಾದ ಒಂದು ಬಸ್ ಸ್ಟಾಪ್ ಇಲ್ಲ ಅಲ್ಲಿ. ನೀವು 750 ಕೋಟಿ ತಂದು ಮಾಡಿದ್ದೀನಿ ಅಂತ ಹೇಳ್ತಾರಲ್ವಾ, ಹುಟ್ಟೂರಲ್ಲೇ ಬಸ್ ಸ್ಟಾಪ್ ಇಲ್ಲ ರೀ ಸುಧಾಕರ್ ಅವರೇ. ಏನ್ರಿ ಮಾತಾಡ್ತೀರಾ? 750 ಕೋಟಿ ತಮಾಷೆ ಮಾತೇನ್ರಿ? ದಯವಿಟ್ಟು ಶ್ವೇತಪತ್ರ ಹೊಡಿಸಿ ಸುಧಾಕರ್ ಅವರೇ. ಹಾಳಾಗಿ ಹೋಗ್ಬಿಡ್ಲಿ. ಆ ಸುಳ್ಳೋ ನಿಜಾನೋ ನನಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಸುಧಾಕರ್ ಅವರೇ, ಪೆರೇಸಂದ್ರ ಕ್ರಾಸು ದಯವಿಟ್ಟು ಒಂದು ಜನನಿಬಿಡ ಪ್ರದೇಶ ಆಗಿದೆ. ಇತ್ತೀಚೆಗೆ ಅಲ್ಲಿ ಒಂದು ಸ್ವಲ್ಪ ವ್ಯಾವಹಾರಿಕವಾಗಿ ಎಲ್ಲ ಜನ ಬರ್ತಾ ಇರ್ತಾರೆ. ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದೊಂಥರ ಒಂದು ಕೇಂದ್ರ ಬಿಂದು ಆಗಿದೆ ಪೆರೇಸಂದ್ರ. ಹಂಗಾಗಿ ದಯವಿಟ್ಟು ನೀವು ಬಸ್ ಸ್ಟಾಪ್ ಮಾಡಲೇಬೇಕು. ಯಾಕಂತಂದರೆ 750 ಕೋಟಿ ತಂದು ಅಲ್ಲಿ ಕೇವಲ ಒಂದು 5 ಲಕ್ಷದಲ್ಲಿ ಒಂದು ಬಸ್ ಸ್ಟಾಪ್ ಮಾಡಿಬಿಡಿ ಸುಧಾಕರ್ ಅವರೇ. ಸುಳ್ಳು ಹೇಳೋದು ಸ್ವಲ್ಪ ಕಡಿಮೆ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ. ನಮಗೆ ನಾಚಿಕೆ ಆಗುತ್ತಲ್ರಿ. ಅಲ್ಲಿ ಮಕ್ಕಳು ಪಾಪ ಅಲ್ಲಿ ನಿಂತ್ಕೊಂಡಿದ್ರೆ, ವಯಸ್ಸಾದವರು ಎಲ್ಲರೂ ನಿಂತ್ಕೊಂಡಿರ್ತಾರೆ, ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡಿರ್ತಾರೆ. ಒಂದು ಬಸ್ ಸ್ಟಾಪ್ ಮಾಡಿದ್ರೇ ನೀವು ಲೋಕಕ್ಕೆಲ್ಲ ನಾನು ಇವ್ರಂತ ಹೇಳ್ತೀರಲ್ವಾ ಡಾಕ್ಟರ್ ಕೆ ಸುಧಾಕರ್ ಅವರೇ. ಫಸ್ಟ್ ಅಲ್ಲಿ ಮಾಡಿ. ಇನ್ನೂ ಒಂದು ವಿಚಾರಕ್ಕೆ ಬರ್ತೀನಿ. ನಿಮ್ಮ ಚಿಕ್ಕಪ್ಪ ಗ್ಯಾಸ್ ಏಜೆನ್ಸಿ ಚನ್ನಕೃಷ್ಣ ರೆಡ್ಡಿ, ಈ ಹಿಂದೆ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಅಧಿಕಾರಿಗಳು ಕೂಡ ಹೇಳಿದ್ದೀನಿ. KDP ಮೀಟಿಂಗಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದರೂ ಕೂಡ ನಿಮ್ಮ ಚಿಕ್ಕಪ್ಪನ ಮಗ ಎಚ್ಚೆತ್ಕೊಂತಲ್ಲ ಅಭಿಷೇಕ್. ಗ್ಯಾಸ್ ಏಜೆನ್ಸಿ ಅಭಿಷೇಕ್ ಭಾರತ್ ಗ್ಯಾಸ್ ಏಜೆನ್ಸಿ ಜನಕ್ಕೆ ಪ್ರತಿದಿನ ತೊಂದರೆ ಕೊಡ್ತಾ ಇದ್ದಾರೆ ಈ ಸುಧಾಕರ್ ಅವರೇ. ಅದನ್ನು ಬಗೆಹರ್ಸಕ್ಕೆ ಹೇಳ್ರಿ. ಅಲ್ಲಿರೋದೆಲ್ಲ ನಿಮ್ಮ ಥರ ಶ್ರೀಮಂತಲ್ಲ, ಸಾವಿರಾರು ಕೋಟಿ ಒಡೆಯರಲ್ಲ. ಅವರೆಲ್ಲ ಕೂಲಿ ಮಾಡೋ ಅಂಥ ರೈತರು, ಬಡಪಾಯಿಗಳು, ಪಾಪ ಯಾರೋ ಏನೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ದಿನಕ್ಕೆ 500-600 ರೂಪಾಯಿ ಕೂಲಿ ಮಾಡೋ ಅಂಥವ್ರಿಗೆ ನಿಮ್ಮ ಮನೆ ಬಾಗಿಲಲ್ಲಿ ಒಂದೊಂದು ವಾರ ಕಾಯ್ಬೇಕಂತ ಸಿಲಿಂಡರ್ಗೆ ಕೇಳಿದ್ರೆ ಧಮ್ಕಿ ಆಗ್ತಾರಂತೆ ನಿಮ್ಮ ಚಿಕ್ಕಪ್ಪನ ಮಗ. ಇನ್ನೆಷ್ಟು ದಿನ ಆಡಳಿತ, ನೆಕ್ಸ್ಟ್ ನಾವೇ ಬರ್ತೀವಿ ನೋಡ್ಕೊತೀವಿ ನಿಮ್ಮನ್ನೆಲ್ಲ ಅಂತ ಧಮ್ಕಿ ಆಗ್ತಾರಂತೆ.
ವಿಚಾರ ನಿಮ್ಗೆ ತಿಳಿದಿದೆ ತಾನೆ? ಹ್ಞೂ ಏನ್ರಿ ಇವೆಲ್ಲ? ಅಧಿಕಾರ ಇಲ್ದಿರಾನೇ ಇಷ್ಟು ದುರಹಂಕಾರ ಪಡ್ತಾರೆ ನಿಮ್ಮ ಚಿಕ್ಕಪ್ಪನ ಮಗ. ಜನ ಅಂದರೆ ಕಾಲು ಕಸ ಅಂತ ತಿಳ್ಕೊಂಡಿದ್ರೇನ್ರಿ ಸುಧಾಕರ್ ಅವರೇ? ಮೊದಲು ನಿಮ್ಮ ಚಿಕ್ಕಪ್ಪನಿಗೆ ಹೇಳ್ಬಿಟ್ಟು ಅಲ್ಲಿ ಮೊದಲು ಸರಿಯಾಗಿ ಸಿಲಿಂಡ್ರ್ ಕೊಡೋಕೆ ಹೇಳ್ರಿ. ಎಷ್ಟು ಜನ ರೀ ನೆನ್ನೆ ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಅಣ್ಣ ದಯವಿಟ್ಟು ಇದನ್ನು ಏನಾದರೂ ಒಂದು ಇತ್ಯರ್ಥಪಡಿಸಿ, ಅವ್ರು ನಮಗೆ ಬಗ್ತಾ ಇಲ್ಲ, ತುಂಬ ಕಷ್ಟ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರ ಈಗಿನ DC ಕೂಡ ತಲುಪಿದೆ. ಆಗಿನ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಮಾತಾಡಿದ್ದಾರೆ. ಏನ್ರಿ ಅಷ್ಟು ಇದೇನ್ರಿ ನಿಮಗೆ ಜನ ಅಂದರೆ? ದಯವಿಟ್ಟು ಇಂಥ ಒಳ್ಳೆ ಕೆಲಸ ಮಾಡಿ. ಅದೇನು ಇನ್ನೊಂದು ಹೇಳಿದ್ರಿ, ಆಕಾಶದಲ್ಲಿದ್ದರೂ ಬಿಡಲ್ಲ, ಭೂಮಿ ಮೇಲಿದ್ರೂ ಬಿಡಲ್ಲ. ಏನು ಧಮ್ಕಿ ಹಾಕ್ತೀರೇನ್ರಿ ಸುಧಾಕರ್ ಅವ್ರಿಗೆ? ಯಾರಿಗೂ ಧಮ್ಕಿ ಹಾಕ್ತೀರಾ? ಏನು ಅಧಿಕಾರಕ್ಕೆ ಬಂದ ಮೇಲೆ ಏನೋ ಎಲ್ಲಿದ್ದರೂ ಬಿಡಲ್ಲ, ಯಾರನ್ನೂ ಬಿಡಲ್ಲ ಅಂತ ಇದು ಸೇರಿ 3ನೇ ಸತಿ ಹೇಳ್ತಾ ಇರೋದು. ನೆವರ್. ಏನೂ ಮಾಡ್ಕೊಳಕ್ಕಾಗಲ್ಲ. ಕಾನೂನಿದೆ. ಕಾನೂನು ಮೀರಿ ಹೋಗಿರೋರು ಇವತ್ತು ಪರಪ್ನಗರದಲ್ಲವ್ರೆ. ಕಾನೂನು ಮೀರಿದ್ರೆ ನಿಮಗೂ ಅದೇ ಆಗೋದು. ಡಾಕ್ಟರ್ K ಸುಧಾಕರ್ ಅವರೇ, ಯಾರನ್ನೂ ಭಯ ಪಡ್ಸೋಕ್ಕೆ ಬರಬೇಡಿ. ಇಲ್ಲಿ ಭಯ ಪಡೋದು ಇಲ್ಲ, ಭಯ ಪಡೋರು ಇಲ್ಲ. ನಿಮ್ಮ ದುರಹಂಕಾರಕ್ಕೆ, ನಿಮ್ಮ ಅಹಂಕಾರದ ಮಾತುಗಳಿಗೆ ಯಾವನೂ ಭಯ ಪಡಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಏನಕ್ರಿ ಭಯ ಪಡ್ಬೇಕು ನಿಮಗೆಲ್ಲ? ಇವಾಗಲೇ ಧಮ್ಕಿ ಹಾಕ್ತಾರೆ ನೀವು. ಏನ್ರಿ ಮಾಡ್ಕೊತೀರಾ? ಏನು ಮಾಡ್ಕೊತಾರೆ ಹೇಳಿ ಸುಧಾಕರ್ ಅವರೇ? ಹೇಳ್ತಾ ಇದ್ರಲ್ವ ದೊಡ್ಡದಾಗಿ, ಪಾತಾಳದಲ್ಲಿದ್ದರೂ ಬಿಡಲ್ಲ, ಆಕಾಶದಲ್ಲಿದ್ದರೂ ಬಿಡಲ್ಲ. ಏನ್ರಂತದ್ದು ಮಾಡ್ಬಿಟ್ಟವ್ರೆ. ಈಗಲೇ ಧಮ್ಕಿ ಹಾಕ್ತಾರೇನ್ರಿ? ಆ್ಯಕ್ಚುಲಿ ಇವೆಲ್ಲ ಸುಮೋಟ ಆಗುತ್ತೆ ಡಾಕ್ಟರ್ K ಸುಧಾಕರ್ ಅವರೇ. ಈ ಥರ ಧಮ್ಕಿ ಹಾಕೋದು ಸುಮೋಟ ಆಗುತ್ತೆ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. MP ಆಗಿ ಒಳ್ಳೆ ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ಧಮ್ಕಿ ಹಾಕೋದೆಲ್ಲ ಬಿಟ್ಬಿಡಿ. ನಿಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿ, ಚನ್ನಕೃಷ್ಣ ರೆಡ್ಡಿ ಅವ್ರಿಗೆ. ಆಗಲಿಲ್ಲ ಅಂದರೆ ಏಜೆನ್ಸಿ ಯಾರಿಗಾದ್ರೂ ಬಿಟ್ಕೊಡೋಕೆ ಹೇಳಿ. ಯಾರೋ ಒಬ್ಬರು ಹೊಟ್ಟೆ ಹಸ್ದವ್ರು ನೀಟಾಗಿ ನಡ್ಸ್ಕೊಂಡು ಹೋಗ್ತಾರೆ. ಹೊಟ್ಟೆ ತುಂಬಿದವ್ರು ಹಿಂಗೆ ರೀ ನಡೆಸೋದು. ಹೊಟ್ಟೆ ತುಂಬೋಗ್ಬಿಟ್ಟಿದೆ ನಿಮ್ಮ ಚಿಕ್ಕಪ್ಪನಿಗೆ. ಹಂಗಾಗಿಬಿಟ್ಟು ದಯವಿಟ್ಟು ಜನರಿಗೆ ತೊಂದರೆ ಕೊಡ್ದಿರಾ ನಿಮ್ಮ ಗ್ಯಾಸ್ ಏಜೆನ್ಸಿ ನಡ್ಸೋಕೆ ಹೇಳಿ. ನೀವು ಅಷ್ಟೇ ಆದಷ್ಟು ಬೇಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಸ್ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಕಡೆಗೆ ಜನರಿಗೆ ವ್ಯವಸ್ಥೆ ಮಾಡಿ, ಆವಾಗ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಗಾಲಿಯಲ್ಲಿ ಗುಂಡೊಡೆಯೋಕೆ ಹೋಗ್ಬೇಡಿ ಸುಧಾಕರ್ ಅವರೇ.